ಶೀತ ಪ್ರದೇಶದಿಂದ ಒಂದು ಪಕ್ಷಿಗಳೆಲ್ಲವೂ ಕೂಡ ಹಾರೋಗ್ತಾ ಇದ್ವಂತೆ. ಒಂದು ಪಕ್ಷಿ ಮಾತ್ರ ಅಲ್ಲೇ ಉಳ್ಕೊಳ್ತಂತೆ. ಇದು ಹಿರಿಯ ಪಕ್ಷಿಗಳು ಹೇಳಿದ್ವಂತೆ, ಸ್ಥಿತಿಗತಿಗಳು ಸರಿ ಇರಲ್ಲಪ್ಪ, ಬಂದುಬಿಡು ಅಂತ. ಇದು ತಡ ಮಾಡ್ತು. ನಿನ್ನ ಹಣೆ ಬರ ಅಂದ್ಕೊಂಡು ನೀನು ಉಳಿದಂಥ ಪಕ್ಷಿಗಳೆಲ್ಲವೂ ಕೂಡ ಹಾರೋದು. ಕೊನೆಗೆ ಇದು ಗೊತ್ತಾಯಿತು, ಥಂಡಿ ನಡುಕ ಎಲ್ಲ ಶುರುವಾಯಿತು. ಅದಾದಮೇಲೆ ಹಾರದೇ ಕಷ್ಟ ಅಂತ ಗೊತ್ತಾಯಿತು. ಹಂಗೂ ಹಿಂಗೂ ಹಾರ್ಕೊಂಬಂದು ಒಂದು ಹಂತಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಅದು ದಬ್ಬಂತ ಬಿತ್ತು. ಬಿದ್ದ ತಕ್ಷಣ ಏನು ಅಂದರೆ ಅದು ಬಿದ್ದಿದ್ದು ಎಲ್ಲೋ ಒಂದು ಕಡೆ ಹಿತ್ತಲಲ್ಲಿ. ಆ ಹಿತ್ತಲಿನ ಯಜಮಾನಿ ಬೆಳಗ್ಗೆನೆ ಬಂದು ಈ ಆವಾಗಲೇ ಆಗ್ತಾನೆ ದನ ಸಗಣಿ ಹಾಕಿತ್ತು, ಬಿಸಿ ಬಿಸಿಯಾದ್ದು. ಆ ಸಗಣಿ ತಗೊಂಬಂದು ಇದ್ರ ಮೇಲೆ ಬಿಸಾಕ್ಬಿಟ್ಲು. ಬಿಸಾಕಿದ ತಕ್ಷಣ ಈ ಚಳಿ ಇತ್ತ, ಜೊತೆಗೆ ಈ ಬೆಚ್ಚನ ಸಗಣಿ ಬೇರೆ ಮೈ ಮೇಲೆ ಬಿತ್ತಾ. ಇದಕ್ಕೆ ಭಾಳ ಖುಷಿ ಆಗ್ಬಿಡ್ತು. ಬಿಡಪ್ಪ, ಹೆಂಗೋ ಬಂದು ಸೇರ್ಕೊಂಬಿಟ್ಟೆ, ಹೆಂಗೋ ಮೈ ಕೂಡ ಬಿಸಿ ಆಯಿತು ಅಂತ ಅದು ಹಾಡೋಕ್ಕೆ ಶುರುವಾಯಿತು. ಸುಮ್ಮನಿರ್ಬೇಕಾನೆ ಬಾಯಿ ಮುಚ್ಕೊಂಡು ಹಾಡೋಕ್ಕೆ ಶುರುವಾದ ತಕ್ಷಣ ಬೆಕ್ಕೊಂದು ನೋಡ್ತು, ಇಲ್ಲೇನೋ ಒಂದು ಪಕ್ಷಿದೊಂದು ಧ್ವನಿ ಬರ್ತಾ ಇದೆಯಲ್ಲ ಅಂತ ಬಂದು ಆ ಪಕ್ಷಿನ ಹೊಡ್ಕೊಂಡು ತಿಂತು. ಇದು ಕತೆ. ಅಂದರೆ ದೇವರು ಎಲ್ಲೆಲ್ಲೋ ಒಂದೊಂದೊಂದು ವ್ಯವಸ್ಥೆ ಮಾಡಿಕೊಟ್ಟಿರ್ತಾನೆ. ಅಲ್ಲಿ ನಾವು ಅತಿಯಾಗಿ ಹಾರಾಡೋಕ್ಕೆ ಹೋದರೆ ಏನಾಗುತ್ತೆ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದು. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಆಗಿರುವಂಥದ್ದು ಅದನ್ನೇ. ಈಗ ಅನ್ನಿಸ್ತಾ ಇದೆಯಂತೆ, 2 ರೌಡಿಗಳ ಗುಂಪಿನ ಸಹವಾಸ ಮಾಡಿ ನಾನು ಕೆಟ್ಟೆ ಅಂತ ಅನ್ನಿಸ್ತಾ ಇದೆಯಂತೆ ದರ್ಶನ್ಗೆ. ತಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ನನ್ನ ಬಳಸ್ಕೊಂಡ್ಬಿಟ್ರು ಅಂತ ಸಂಬಂಧಪಟ್ಟಂಥ ಅಧಿಕಾರಿಗಳ ಹತ್ರ ಹೇಳಿದ್ರಂತೆ. ಯಾಕೆಂದರೆ ಬಳ್ಳಾರಿ ಜೈಲಿಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ ಕಾಟೇರನಿಗೆ. ಸಾಧ್ಯವೇ ಇಲ್ಲ. ಬಳ್ಳಾರಿ ಜೈಲು ಅಂತಂದರೆ ಒಂದು ಥರ ನಡುಕ, ಅಲ್ಲೊಂಥರ ವಿಚಿತ್ರವಾದ ಕಥೆಗಳಿದೆ ಬಿಡಿ, ಪ್ರಶ್ನೆ ಬೇರೆ. ಅವರೇ ಕರ್ಕೊಂಬಂದು ಅವರೇ ನನಗೆ ಈ ಸ್ಥಿತಿ ತಂದಿಟ್ಟುಬಿಟ್ರು. ನನಗೂ ಕೂಡ ಏನು ಅಂದರೆ ನಾವು ಕೂತಂಥ ಫೋಟೋ ಹೊರಗಡೆ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ. ಮಾಡಿದಂಥ ವಿಡಿಯೋ ಕಾಲ್ ಅಷ್ಟರ ಮಟ್ಟಿಗೆ ಅದು ಬೇರೆ ಕಡೆ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ. ನನಗೆ ಅದ್ರ ಬಗ್ಗೆ ಅಂದಾಜೇ ಇರಲಿಲ್ಲ ಅಂತ. ದರ್ಶನ್ ಅವರ ಜೀವನದಲ್ಲಿ ಈ ಅಂದಾಜು ಇಲ್ಲದೇ ಆಗಿರುವಂಥ ಘಟನಾವಳಿಗಳು ಬಹಳಷ್ಟಿವೆ. ಸಹವಾಸ ದೋಷ ಇದೆಯಲ್ಲ, ಅತಿ, ಎಲ್ಲವೂ ಕೂಡ ಅತಿ. ಪ್ರೀತಿ ಅತಿ, ಹುಚ್ಚಾಟ ಅತಿ, ಹುಂಬತನ ಅತಿ, ಎಲ್ಲವೂ ಕೂಡ ಅತಿನೇ. ಅಭಿಮಾನಿಗಳ ಅತಿರೇಕವೂ ಕೂಡ ಜಾಸ್ತಿನೇ, ವಿಪರೀತ. ಆ ಅತಿರೇಕದ ಅಭಿಮಾನ ಇದೆಯಲ್ಲ ನೋಡಿ, ಜೈಲಲ್ಲೂ ಕೂಡ ಅವರ ಅಭಿಮಾನಿಗಳು ಒಂದು ಗುಂಪು. ಆ ಬೇಕರಿ ರಘುದು, ಅವನು ದೊಡ್ಡ ಅಭಿಮಾನಿ. ಅವನಿಗೇನು ಅಂದರೆ ದರ್ಶನ್ ಮನವೊಲಿಸ್ಕೋಬೇಕು, ನಾನು ಅಣ್ಣವ್ರು ಏನೇನು ಕೇಳ್ತಾರೋ ಅದನ್ನೆಲ್ಲ ಕೊಡಬೇಕು ಅಂತ. ಈ ಕಡೆ ನಾಗ, ಇವನು ಅಭಿಮಾನಿ. ದರ್ಶನ್ ಏನು ಹೇಳ್ತಾರೆ ಅದಕ್ಕಿಂತ ಹೆಚ್ಚಿನ ಕೊಡಬೇಕು ಅಂತ ಇವಂದು. ಈ ಅಭಿಮಾನಿಗಳ ತಿಕ್ಕಾಟದಲ್ಲಿ ಮತ್ತೆ ಸಂಕಷ್ಟ. ಎಂಥ ಸ್ಥಿತಿ ನೋಡಿ ಇದು. ನಾನು ಹೇಳ್ತಾ ಇದ್ದೆ, ಅದೃಷ್ಟಗಳು ಹೆಂಗೆ ದುರದೃಷ್ಟಗಳಾಗಿ ಮಾರ್ಪಾಡಾಗ್ತವೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್. ನಿಜಕ್ಕೂ ಒಂದು ಅಧ್ಯಯನ ಯೋಗ್ಯವಾದಂಥ ಸಬ್ಜೆಕ್ಟ್ ನೋಡಿ ಇದು. ಇದ್ದಾಗ ವಿಪರೀತ ಹಾರಾಡ್ತಾರಲ್ಲ ಜನಗಳು, ನಂದೆ, ನನಗೆ ಇಷ್ಟೊಂದು ಬಳಗ ಇದೆ. ನಿಜ, ಈ ದರ್ಶನಿಗಿರುವಷ್ಟು ಅಭಿಮಾನಿ ಬಳಗ ಯಾರಿಗೂ ಇಲ್ಲ. ಜೀವ ಕೊಡುವಂಥ ಅಭಿಮಾನಿಗಳಿದ್ದಾರೆ. ಹುಚ್ಚುತನದ ಪರಮಾವಧಿ, ಅದೇ ಒಂದು ಶಾಪ. ಏನು ಮಾಡ್ತೀರಿ? ಏನು ಅಣ್ಣವ್ರು ಮಾಡಿದ್ದೆಲ್ಲ ರೈಟು ಅನ್ನುವಂಥ ಒಂದು ಮನೋಭಾವನೆ. ಏನು ಮಾಡ್ತೀರಿ ಈ ಹುಚ್ಚಾಟಕ್ಕೆ? ಈಗಲೂ ನೋಡಿ, ನಾವು ತೋರಿಸ್ತಾ ಇದ್ವಿ ಜೈಲಿನ ಮುಂಭಾಗದಲ್ಲಿ ಏನು ಜನವೋ ಜನ. ನಾವು ಅಲ್ಲಿಂದ ಬಂದೀವಿ, ಇಲ್ಲಿಂದ ಬಂದೀವಿ, ಹೇಳ್ತಾನೆ ಇರ್ತಾರೆ. ಇಷ್ಟರ ಮಟ್ಟಿಗೆ ಹುಚ್ಚ ಅಭಿಮಾನಿಗಳು. ನಾನು ಅದಕ್ಕೆ ತುಂಬ ಸಂದರ್ಭಗಳಲ್ಲಿ ಹೇಳೀನಿ, ಡಿ ಬಾಸ್ ಅಭಿಮಾನನ ಇಟ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ. ಆದರೆ ನಿಮ್ಮ ನಿಜವಾದ ಬಾಸ್ಗಳು ನಿಮ್ಮ ಅಪ್ಪ ಅಮ್ಮಗಳು, ಅವ್ರನ್ನ ನೋಡಿ. ಇವ್ರ ಕಟೌಟಿಗೆ ಹಾಲು ಹಾಕೋದು ಬಿಡಿ, ಅಭಿಮಾನ ಒಳಗಡೆ ಇರಲಿ, ಹಾಲು ಸುರಿಬೇಕು ಅಂತಿಲ್ಲ. ನಿಮ್ಮ ಅಪ್ಪ ಅಮ್ಮನಿಗೆ ಎಂದರೆ ಹಾಲು ತಂದು ಕೊಟ್ಟಿರೋ ಮನೆಯಲ್ಲಿ, ಮೊಸರು ತಂದು ಕೊಟ್ಟಿರೋ ಮನೆಯಲ್ಲಿ ನೋಡಿರೋ ನಿಮ್ಮ ಅಪ್ಪ ಅಮ್ಮನ ಕಷ್ಟ ಏನು ಅಂತ. ದೇವರೇ ಕಾಪಾಡಬೇಕು.